ಈ ಥರ ಕೆಂಪುಕುರುಮ್ ಅನ್ನುವಂಥ ಅಕ್ಕಿ ರೊಟ್ಟಿಯನ್ನು ತುಂಬಾ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಆ್ಯಕ್ಚುಲ್ ಆಗಿ ಇದಕ್ಕೆ ಪತ್ತವನ ರೊಟ್ಟಿ ಅಂತ ಕೂಡ ಹೇಳ್ತಾರೆ. ಚಟ್ನಿ ಜೊತೆ ಚಿಕನ್ ಸಾರು ಜೊತೆ ಸೂಪರ್ ಆಗಿರುತ್ತೆ. ಇದಕ್ಕೆ ಒಂದು ಕೆಂಪು ಚಟ್ನಿ ಕೂಡ ಮಾಡುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ರೊಟ್ಟಿಯನ್ನು ಮಾಡ್ಕೊಳ್ಳೋಕ್ಕೆ ನಾರ್ಮಲ್ ಆಗಿರುವಂಥ ದೋಸೆ ರೈಸನ್ನು ನಾನು ರೊಟ್ಟಿ ಮಾಡೋದಕ್ಕಿಂತ 6 ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿ ನಂತರ ಅದನ್ನ ತೊಳೆದುಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈ ಲೋಟದಲ್ಲಿ 2 ಲೋಟದಷ್ಟು ರೈಸನ್ನು ಹಾಕ್ಕೊಂಡಿದ್ದೇನೆ. ನೀವು ರೊಟ್ಟಿ ಮಾಡುವಾಗ ರೈಸನ್ನು ನೀಟಾಗಿ ತೊಳೆದುಕೊಂಡು ನೀರನ್ನು ಬಸಿದ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 ಹಿಡಿಯಷ್ಟು ಕುಚ್ಚಲಕ್ಕಿ ಅನ್ನನ ಹಾಕ್ಕೊತಾ ಇದ್ದೀನಿ. ನೀವು ವೈಟ್ ರೈಸ್ ಇರುತ್ತಲ್ವ ಅದು ಬೇಕಾದರೂ ಯೂಸ್ ಮಾಡ್ಬೋದು. ಹಿಟ್ಟು ಮೆದುವಾಗಿ ಬರುತ್ತೆ. ಹಾಗೆಯೇ 1 ಹಿಡಿಯಷ್ಟು ಕಾಯಿ ತುರಿ, ಯಾಕಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು. ನಾವು ರೈಸ್ ಹಾಕಿರುವಂಥ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕಿ 1 ರೌಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಬಂದಿದೆ. ಇಷ್ಟು ಸಾಕಾಗಲ್ಲ. ಇವಾಗ ಮತ್ತೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಮತ್ತೊಂದು ಸರಿ ಗ್ರೈಂಡ್ ಮಾಡ್ಕೊತಾ ಇದ್ದೇನೆ. ಈ ಹದಕ್ಕೆ ಹಿಟ್ಟು ರೆಡಿ ಆಗಬೇಕು. 2 ಲೋಟ ರೈಸಿಗೆ 1 ಲೋಟದಷ್ಟು ನೀರು ಕರೆಕ್ಟಾಗಿ ನೋಡ್ಕೊಳ್ಳಿ. ಜಾಸ್ತಿ ನೀರು ಹಾಕಿ ನೀರು ದೋಸೆ ಥರ ತೆಳ್ಳಗೆ ಮಾಡ್ಕೋಬಾರ್ದು. ನೋಡಿ, ಈ ಹದ ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ. ಇವಾಗ ಸ್ಟವ್ವಲ್ಲಿ ರೊಟ್ಟಿ ಮಾಡುವಂಥ ತವ ಅಥವಾ ಹೆಂಚನ್ನು, ಕಬ್ಬಿಣದ ಕಾವಲಿ ಇದು, ಅದನ್ನ ಇಟ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಾಯಿಸಬೇಕು. ನಂತರ ಒಂಚೂರು ನೀರು ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಂಡು ಚೆಕ್ ಮಾಡಿ ನೀರು ಹಾಕ್ಕೊಂಡು ಒಂದ್ಸರಿ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆನ ಟಿಶ್ಯೂ ಪೇಪರ್ ಅಥವಾ ಯಾವುದಾದ್ರೂ ಒಂದು ಎಣ್ಣೆ ಸವರುವಂಥ ಇದಕ್ಕೆ ಸವರ್ಬಿಟ್ಟು ಫುಲ್ ತವಕ್ಕೆ ನಾವು ಸವರ್ಕೋಬೇಕು. ಎಣ್ಣೆ ಹಚ್ಕೊಳ್ಳದೆ ಡ್ರೈ ಆಗಬೇಕಾದ್ರೂ ಈ ರೊಟ್ಟಿಯನ್ನು ಮಾಡ್ಬೋದು. ಇವಾಗ 1 ಸೌಟಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ನೀಟಾಗಿ ಸೌಟಿಂದ ಬಿಡಿಸ್ಕೋಬೇಕು. ನೋಡಿ, ತೆಳ್ಳಗೆ ನೀಟಾಗಿ ಈ ಥರ ಬಿಡಿಸ್ಕೋಬೇಕು. ಹೆಂಚು ಚೆನ್ನಾಗಿದ್ದರೆ ರೊಟ್ಟಿ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಕಬ್ಬಿಣದ ಕಾವಲಿಲಿ ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳಿ. ಚೆನ್ನಾಗಿ ಈ ಥರ ಕ್ರಿಸ್ಪಿ ಆಗಿದೆ ಅಂತ ಅನ್ನಿಸಿದಾಗ ಇದನ್ನ ನೀಟಾಗಿ ಎಬ್ಬಿಸ್ಬೋದು. ಪರ್ಫೆಕ್ಟಾಗಿ ಎಬ್ಬಿಸೋಕ್ಕೆ ಕೂಡ ಬರುತ್ತೆ. ನೋಡಿ, ಕ್ರಿಸ್ಪಿ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನೆಕ್ಸ್ಟ್ ಮಾಡುವಾಗ ಕೂಡ ಅಷ್ಟೇ, ನೀವು ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸ್ಬಿಟ್ಟು ಮತ್ತೊಂಚೂರು ಆಯಿಲನ್ನು ಈ ಥರ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕಿಬಿಟ್ಟು ರೊಟ್ಟಿನ ಮಾಡ್ಕೋಬೋದು. ಒಂದು ಸರಿ ರೊಟ್ಟಿ ಮಾಡಿ ಆದ ನಂತರ ಇನ್ನೊಂದು ಸರಿ ರೊಟ್ಟಿ ಮಾಡುವಾಗ ನೀವು ತವನ ನೀಟಾಗಿ ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತಂದರೆ ರೊಟ್ಟಿನೂ ಮೇಂಟೈನ್ ಆಗುತ್ತೆ, ಪರ್ಫೆಕ್ಟಾಗಿ ಎದ್ದು ಬರುತ್ತೆ. ಹಾಗೆಯೇ ಉರಿ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮೇ ಇಟ್ಕೊಂಡು ನಾವು ರೊಟ್ಟಿನ ಮಾಡ್ಕೋಬೇಕು. ನೋಡಿ, ಎಷ್ಟು ಕ್ರಿಸ್ಪಿ ಆಗಿರುವಂಥ ರೊಟ್ಟಿ ರೆಡಿಯಾಗಿದೆ ಅಂತ. ಇವಾಗ ಇದಕ್ಕೊಂದು ಸೂಪರ್ ಆಗಿರುವಂಥ ಚಟ್ನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಮಿಕ್ಸಿ ತಗೊಂಡು 1 ದೊಡ್ಡದಾಗಿರುವಂಥ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. 1 ಹಸಿಮೆಣಸಿನ್ಕಾಯಿ, 3 ಒಣಮೆಣಸು, ಚಿಕ್ಕ ತುಂಡು ಸ್ವಲ್ಪ ಹುಣಸೆ ಹಣ್ಣು, ಚಿಕ್ಕ ತುಂಡು ಶುಂಠಿ, 1-2 ಎಸಳು ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಕಪ್ಪಷ್ಟು ಕಾಯಿ ತುರಿ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ನೀಟಾಗಿ ರುಬ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ಸೂಪರ್ ಆಗಿರುವಂಥ ಕೆಂಪು ಚಟ್ನಿ ರೆಡಿ ಆಗಿದೆ. ಈ ಅಕ್ಕಿಯ ಕರುಮ್ ರೊಟ್ಟಿ ಮತ್ತು ಈ ಚಟ್ನಿ ಸಖತ್ ಅಂತಂದರೆ ಸಖತ್ ಕಾಂಬಿನೇಷನ್ ರೆಸಿಪಿ. ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.